ನೋಡ್ರಿ ಹೆಂಗೈತಿ. ಹಾ ಸರಿ ಐತಿ. ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹಿಂದೆ ಸರ್ಸ್ಕೋ. ಜಾಸ್ತಿ ಈ ಕಡೆ ತೊಗೊಂಬರ್ಬೇಡ, ಮನಿ ಮುಚ್ಚಬೇಡ. ಮತ್ತೆ ಈಗ ಮನಿ ನೋಡಾಕ್ ಬರತಾರೆ ಅಂತ ನೋಡೋದು ಇದು. ಮತ್ ನೀ ಮನಿ ಕಾಣ್ಲಾತಂಗ್ ಬಿಟ್ಟೆ ಅಂದ್ರೆ ಹೆಂಗ? ಹಂಗೇನ್ ಆಗಂಗಿಲ್ಲ ತಗೋರಿ. ಆಗಂಗಿಲ್ಲ ಅಂತೇಳಿ ಮುಚ್ಚಿಸ್ಬಿಟ್ರೆ ಏನ್ ಮಾಡ್ಬೇಕು? ಮತ್ತೆ ಆಮೇಲೆ ಎಲ್ಲರೂ ಬಂದಾಗ ಮತ್ತೆ ಇನ್ನೊಂದ್ಸಲ ಇದು ಮಾಡ್ಬೇಕಾ? ಕಿತ್ಕೊಂಡ್ ಕುಂದಿರ್ಬೇಕಾ? ಈಗ ಕರೆಕ್ಟ್ ಆಗಿ ಮಾಡೋದನ ಸರಿ ತಗೋರಿ. ಏನ್ಪಾ ಚಂದ್ರಪ್ಪ ಎಲ್ಲ ಚಂದ ನಡೆಯತ್ತಿಲ್ಲ? ಹ್ಞೂನ್ರಿ ಅಮ್ಮಾರ, ಎಲ್ಲ ಚಲೋ ತಂಗ ನಡೆಯತ್ರಿ. ಅಲ್ಲಿ ನೋಡ್ರಿ ಪೆಂಡಲು ಹಾಕ್ಸೈತಿ. ಪೆಂಡಲ್ ಕರೆಕ್ಟ್ ಐತೇನ್ರಿ? ಮತ್ತೆ ಅವ್ನ ಈ ಕಡೆ ತಗೊಂಡ್ ಬರತ್ತಿದ್ದಾರಿ. ಮತ್ತೆ ಮನಿ ಕಾಣೋಂಗ್ ಇರ್ಲಿ ಅಂತೇಳಿ ಮತ್ತೆ ಆ ಕಡೆ ಸರ್ಸೇನ್ರಿ. ಹಾ ಚಲೋ ಬೇಸ್ ಮಾಡಿ ತಗೋಪ್ಪ. ಇಲ್ಲ ಅಂದ್ರೆ ಪಾಪ ಮನಿ ನೋಡಕ್ ಬರತ್ತಾರ, ಮನಿನ ಕಾಣಲಿಲ್ಲ ಹೆಂಗ ಅವ್ರಿಗೆ? ಕರೆಕ್ಟ್ ಮಾಡಿಸಿ ತಗೋ, ಆ ಕಡೆ ಸರ್ಸಿ. ಹ್ಞೂನ್ರಿ ಅಮ್ಮಾರ, ನಾನೇ ಹೇಳಿದಾರಿ ಅವ್ನಿಗೆ ಮತ್ತೆ ಈ ಕಡೆ ತೊಗೊಂಬಂದ್ರೆ ಇದು ಆಗ್ತೈತೆ ಅಂತೇಳಿ. ಅಡಿಗೆ ಲಕ್ಷ ಕೊಟ್ಟು ಏನ ಅಡಿಗೆ ಸರಿಯಾಗಿ ಮಾಡತ್ತಾರನ? ಹ್ಞೂನ್ರಿ ಅಮ್ಮಾರ, ಎರಡು ಕಡೆ ಲಕ್ಷ ಕೊಟ್ಟೇನ್ರಿ. ನೋಡಪ್ಪ ಮಂತನ್ ನೋಡಕ್ ಬರತ್ತಾರ, ಮತ್ತ ಅವ್ರಿಗೇನು ಕಡಿಮೆ ಆಗ್ಬಾರ್ದು. ಮತ್ತೆ ಎಲ್ಲಾನು ಚಲೋ ತಂಗ ನಿಂತು ನೀನ ಮಾಡಿಸ್ಬೇಕು. ಎಲ್ಲ ಜವಾಬ್ದಾರಿ ನಿನ್ ಮ್ಯಾಗ ಬಿಟ್ಟೈತಿ. ನೀವು ಏನ್ ತಲೆನ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಅಮ್ಮಾರ, ಎಲ್ಲ ನಿಂತಿಲ್ಲ ನೋಡ್ಕೊಂತೀನಂತೆ. ಹಾ ಅಡಿಗೆ ಎಲ್ಲ ಚಲೋ ಮಾಡ್ಯಾರನ? ರುಚಿಯಾಗಿತ್ತೇನ? ಹ್ಞೂನ್ರಿ, ಎಲ್ಲಾನು ರುಚಿಯಾಗಿ ಚಲೋ ತಂಗಿ ಮಾಡಾತಾರ್ರಿ. ಮತ್ ಸ್ವಚ್ಛತೆ ಇಂತಾನು ಮಾಡಾತಾರ್ರಿ, ಈ ಸ್ವಲ್ಪ ಗಲೀಜ್ ಮಾಡ್ಲಾರ್ದಂಗ. ಮತ್ತೆ ನನ್ನ ಮಗ ಫೋನ್ ಹಚ್ಚಿದ್ದ ಬರತಾನಂತ ಇಲ್ಲ ಅಂತವ. ಒಂದು ಫೋನ್ ಇಲ್ಲ ಏನಿಲ್ಲ ನೋಡ ಒಂದು. ಹೋಗಿ ಇಷ್ಟೊತ್ತಾದ್ರೂ ಬಂದಿಲ್ಲ ಇವ್ರ. ಬೀಗರನ್ನು ಕರ್ಕೊಂಡ್ ಬಂದಿಲ್ಲ. ಅಮ್ಮಾರ ಹೇಳೋದ ಬರ್ತೇನೆ ನೋಡ್ರಿ. ಇನ್ನಿದ್ದಾಗ ಈಗ ಫೋನ್ ಹಚ್ಚಿದ್ರಿ, ಬರಾತಾರಂತ್ರಿ ಅಪ್ಪಾರ. ಇನ್ನೊಂದು 10 ನಿಮಿಷ ಒಳಗೆ ಬರ್ಬೋದ್ರಿ. ಈಗ 10 ನಿಮಿಷ ಅಂತೀನಿ ನೋಡ್ರಿ, ಒಂದ್ 2-3 ನಿಮಿಷ ಒಳಗೆ ಬರ್ಬೋದ್ರಿ. ಈಗ ಬಿಟ್ಟೇನೆ ಅಂತ ಅಂದಿದ್ರು ಅವ್ರು. ಹೌದನ? ಹಂಗಂದ್ರೆ ಎಲ್ಲ ತಯಾರಿ ನೋಡ್ಕೋಪ, ಎಲ್ಲ ಕರೆಕ್ಟಾಗಿ ಮಾಡ್ಕೋ. ಹ್ಞೂನ್ರಿ ಅಮ್ಮಾರ. ಸರಿ ತಗೋ, ಅಡಿಗೆ ಕಡೆ ಹೋಗ, ನಿಂತು ನೋಡಲ್ಲ ಏನೇನು ನಡೆದೈತೆ ಅಂತೇಳಿ. ಹಾ ಸರಿ ತಗೋರಿ. ಇದಾ ನೋಡ್ರಿ ನಮ್ಮ ಮನಿ. ದೊಡ್ಡ ಬಂಗ್ಲೆ ಇದ್ದಂಗ ಐತಲ್ಲಿ. ಹ್ಞೂರೇ ಲಲಿತಕ್ಕ, ನೋಡ್ ನನ್ನ ಮಗಳು ಎಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬರತ್ತಾಳ. ಇದಕ್ಕಿನ್ನ ಖುಷಿ ಏನು ಬೇಕು ಹೇಳಿ ನನಗೆ? ನಾನಂತರೂ ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ದೇನವ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗಳು ಇಷ್ಟು ಚಲೋ ಮಂತನಕ್ಕೆ ಬರತ್ತಾಳಪ್ಪ ಅಂತ ಅನ್ನೋದು ಒಂದು ದೊಡ್ಡ ಖುಷಿ ಐತೆ ನೋಡಿ ನಂಗೆ. ಹಾ ಕುಸ್ಮಿ, ನಿನ್ ಮಗಳು ಇನ್ನ ಮ್ಯಾಗ ರಾಣಿಗತಿರ್ತಾಳೆ ಈ ಮನ್ಯಾಗ. ನನ್ನ ಮಗಳು ಯಾವತ್ತಿದ್ರು ರಾಣಿನ, ನಮ್ಮ ಮನೆಗೂ ರಾಣಿನ, ಗಂಡನ ಮನೆಗೂ ರಾಣಿನ. ನಸೀಬ ಬಿಡುವ ನಿಮ್ದು. ನಸೀಬಂತಲ್ಲ, ಹಣೆ ಬರೋಳಗೆ ಏನೈತೈತೆ ಅದಾಗ್ತೈತಿ. ನನ್ನ ಮಗಳು ಹಣೆ ಬರದೊಳಗೆ ಇಂಥ ಚಲೋ ಮನೆ, ಇಷ್ಟು ದೊಡ್ಡ ಮನೆಗೆ ಬರ್ಬೇಕಂತಿತ್ತೇನ, ಅದಕ್ಕೆ ಇಲ್ಲಿ ಸೊಸೆಯಾಗಿ ಬರತ್ತಾಳ. ಸುಮ್ಮನೆ ಇರ್ಲಿ, ನಿಂಗೆ ಇದಕ್ಕೆ ಬೇಕು? ಇದಕ್ಕೆ ಸ್ಟೋಟಾಗಿ ಇಟ್ಬಿಟ್ಕೊಂತಿ? ನನಗೂ ಒಂದೆರಡು ಹೆಣ್ಮಕ್ಳಿಲ್ಲ ಅನ್ನೋ ಬೇಜಾರಿಗೆ ಕೊರಗ. ನನಗೂ ಒಂದೆರಡು ಹೆಣ್ಮಕ್ಳು ಇದ್ರೆ ನಾನು ಇಷ್ಟು ದೊಡ್ಡ ಬಂಗ್ಲೆಗೆ ಸೊಸೆಯಾಗಿ ಕಳಿಸ್ತಿದ್ನ. ಆರಾಮ್ ಕುಂತಲ್ಲಿ ನನ್ನ ಮಕ್ಕಳು ಅಂತಂತಂತಂದು ಕೊಡ್ತಿದ್ರು. ಎರಡು ಗಂಡ ಆಗ್ಯಾವ. ಆಮೇಲೆ ನಾಚಿಕೆ ಬರಂಗಿಲ್ಲ ನಿನಗೆ? ಮಕ್ಕಳ ಗಂಡನ ಮನೆಗಿಂದ ತೊಗೊಂಡು ಬಂದು ಕೊಡ್ಬೇಕಾ ನಿನಗೆ? ಅದೆಂತ ಸ್ವಾರ್ಥ ಇದಿಲ್ಲ ನೀನು? ಹೌದು, ಮತ್ತೆ ನಾ ಇರೋದ ಹಿಂಗೆ. ಅದಕ್ಕೆ ದೇವ್ರು ನಿಂಗೆ ಹೆಣ್ಮಕ್ಳು ಕೊಟ್ಟಿಲ್ಲ. ಇಲ್ಲಿ ತಗೋರಿ, 2 ಗಂಡದವಲ್ಲ. ಸುಸ್ತಾಗಿ ಅಂತ ಮನೆ ತೊಗೊಂಬರ್ತೀನಿ ಅಂದ್ರೆ ನೋಡ್ರಿ, ಇದಕ್ಕಿನ್ನ ಅಪ್ಪಂಟ ಸಾಕಾರ ಇರ್ಬೇಕು. ಅಂತ ಸುಸ್ತಾಗಿ ತೊಗೊಂಬರ್ತೇನೆ. ಹಂಗ ಕನಸು ಕಾಣ್ಕೊಂಡು ಹೋಗು. ನೀನು ದೊಡ್ಡ ಕೋಟೇಶ್ವರ ಮೊಮ್ಮಗಳು. ನಿನ್ನ ಮನೆ ನೋಡಿ ಕೊಟ್ಟು ಬಿಡ್ತಾರೆ ಈಗ ಅವ್ರು. ನೀವೇನ್ರಿ ನನಗೆ ಬೆಂಬಲ ಮಾಡೋದು ಬಿಟ್ಟು ನನ್ನ ವಿರುದ್ಧ ಮಾತಾಡ್ತೀರಿ ಯಾವಾಗ ನೋಡಿದ್ರು? ಏನಾರ ಚಲೋ ಮಾತಾಡಿದ್ರೆ ಮಾತಾಡಕ ನಿನ್ನ ಬಾಯಾಗ ಅವಾಗ ಚಲೋ ಬಂದಿತ್ತು. ಹೌದೌದು, ನೀವೊಬ್ಬರ ಸತ್ತಾರಿ ಚೆನ್ನ ಮೊಮ್ಮಗ. ಮತ್ತೆ ನಿನ್ನಗತೆ ಎಲ್ಲ ಡೋಂಗಿ ಮಾಡ್ಕೊಂಡು ಬರ್ಕಾಗಂಗಿಲ್ಲವಾ ನಂಗೆ? ಹೋಗಿ ನಿಮ್ಮ ಜೊತೆ ಮಾತಾಡ್ತೀನಿ, ನನಗೆ ಬುದ್ಧಿ ಇಲ್ಲ. ಮಾತಾಡಂತ ಅಂದವ್ರು ಯಾರು? ಮಾತ್ರ ಈ ಬಿಗ್ರ ಹೆಂಗ ಅನಿಸ್ತ್ರಿ? ಮನಿ ಮಾತ್ರ ಚಂದ ಐತ್ರಿ. ಮನಿ ಮಾತ್ರ ಏವನ್ ಕಟ್ಸಿರಿ ನೋಡ್ರಿ. ಒಂದ್ ಸ್ವಲ್ಪ ನೋಡಾಕ ಹಳ್ಳಿ ಮನಿ ಗತಿನೂ ಐತಿ, ಒಂದ್ ಸ್ವಲ್ಪ ನೋಡಾಕ ಸಿಟಿ ಮನಿ ಗತಿನೂ ಐತಿ. ಮತ್ತೆ ಎರಡು ಮಿಕ್ಸ್ ಮಾಡಿ ಚಲೋ ತಂಗ ಒಂದ್ ಬಂಗ್ಲ ಕಟ್ಟಿಬಿಟ್ಟಿರಿ. ನೋಡ್ರಿ, ಎಲ್ಲ ನಮ್ಮ ಅವ್ವಾದ ನೋಡ್ರಿ ಸೆಲೆಕ್ಷನ್. ಅವ್ರಿಗೆ ಹೆಂಗ್ ಬೇಕಾ ಹಂಗ ಕಟ್ಸೈತ್ ನೋಡ್ರಿ. ಅವ್ರಿಗೆ ಇಂಥ ಮನಿ ಒಳಗೆ ಇರ್ಬೇಕಂತ ಇಷ್ಟ ಐತ ಅಂತಕ ಇಂಥ ಮನಿನ ಕಟ್ಸೈತ್ ನೋಡ್ರಿ. ಮನಿ ಬಗ್ಗೆ ಹೇಳೋ ಮಾತಾ ಇಲ್ರಿ. ಮನಿ ಅಷ್ಟು ಚಂದ ಕಟ್ಸಿರಿ. ಆಮಾರ ನಿಮ್ ಸೆಲೆಕ್ಷನ್ ಮಸ್ತ್ ಐತ್ರಿ. ಹ್ಞೂ ಬಾ, ನನಗೆ ಇಂಥ ಮನಿಯೊಳಗೆ ಇರ್ಬೇಕಂತಾನೆ ಮೊದ್ಲಿಂತ್ರ ಭಾಳ ಅಂದ್ರೆ ಭಾಳ ಆಸೆ ಐತೆ. ಅದಕ್ಕೂ ನನಗೆ ಇಷ್ಟ ಬಂದಂಗೆ ಕಟ್ಸ್ಕೊಂಡೆ ನೋಡಪ್ಪ ನನ್ನ ಮಗನ ಕಡೆ ಇಂತ್ರ. ಈ ನನ್ನ ಮಗಳ ಮನೆ ನೋಡ್ದೆ, ಈಕಿದೆ ಈ ಫಾರಿನರ್ ಒಳಗೆ ಅಲ್ಲಿ ಇಲ್ಲಿ ಇರ್ತಾವಲ್ಲ ಅಂಥ ಮನೆ ಕಟ್ಟಿಸ್ಕೊಂಡ. ನನಗಂತೂ ಒಂದು ಸ್ವಲ್ಪ ಹಳ್ಳಿ ವಾತಾವರಣ ಗತೆ ಇರ್ಬೇಕಂತೇಳಿ ಇಂಥ ಮನೆ ಕಟ್ಸ್ಕೊಂಡೆ ನೋಡು. ನನ್ನ ಮನೆಗೆ ಏನಾಗೈತೆ? ನನ್ನ ಮನೆ ಚಂದ ಐತಲ್ಲ. ಚಂದ ಇಲ್ಲ ಅಂತಂದೆ ನಾನು. ನಿನ್ನ ಮನೆ ಚಂದ ಐತಿ, ಆದ್ರೆ ಸಿಟಿ ಫುಲ್ ಸಿಟಿ ಮನೆ ಹಂಗೈತಲ್ಲ ಹಂಗೆ ಅನಿಸ್ಬಿಡ್ತೈತಿ ನಿನ್ನ ಮನೆ. ಅಂತ ಬೇಡ ಅಂತ ಇಂಥ ಕಟ್ಸ್ಕೊಂಡೆ ನಾನು ಅಂತಂತ ಹೇಳತ್ತೀನಿ ನಾನು. ಹೌದು ಹೌದು ಹೂಲೆ, ಎಷ್ಟು ಸಲ ಹೇಳ್ತೀರನ್ನ? ಅವ್ವ, ನಮ್ಮ ತ್ರಿವೇಣಿದು ದೀಪಾವಾದ ಚಲೋ ನಸೀಬ್ ಬಿಡ. ಚಲೋ ಮನಿಗೆ ಹೊಂಟಾವ ಇಬ್ರು. ಹ್ಞೂ ರೀ, ನಾವು ಅನ್ಕೊಂಡಿದ್ದಿಲ್ಲ ಇಂಥ ಸಂಬಂಧ ಬರ್ತಾವ ಇವ್ರಿಗೆ ಅಂತೇಳಿ. ಆದ್ರೂ ಬಯಸದ ಬಂದ ಬಾಗಿಗತಿ ಇಂಥ ಚಲೋ ಚಲೋ ಸಂಬಂಧ ಬಂದ ನೋಡಿ ಒಮ್ಮೆಕ್ಲಿ. ಮನಿ ನೋಡ್ರಿ ಎಷ್ಟು ಚಂದ ಐತಿ. ಮನಿನೂ ಚಂದ ಐತಿ, ಅವರು ಚಲೋ ಅದಾರ. ಇದಕ್ಕಿಂತ ಇನ್ನೇನ್ ಬೇಕು ಹೇಳ? ಮತ್ ಹೊಂದಾಣಿಕೆ ಇಂತ್ರ ಅದಾರ. ಅಷ್ಟಿದ್ರೆ ಸಾಕು ಬಿಡ್ರಿ, ಇನ್ನ ಏನ್ ಬೇಕು ಜೀವನದೊಳಗೆ. ಪಪ್ಪ ಏನ್ಲಾ? ಅಲ್ಲ, ನಮ್ಮ ದೀಪಕ್ಕ ಮದಿ ಮಾಡ್ಕೊಂಬರೋ ಮನಿ ಇದೆ ಏನು ಪಪ್ಪ? ಮಸ್ತ್ ಐತವ ಮನಿ, ದೊಡ್ಡದೈತೆ. ಹಂಗ ನಮ್ಗಿಂತ ದೊಡ್ಡದೈತಿ. ನಮ್ದಂತ ನಮ್ಗಿಂತ ದೊಡ್ಡದೈತಿ ಮನಿ. ಹ್ಞೂಪಾ, ನಿಮ್ಮ ಅಕ್ಕ ಮದ್ವಿ ಮಾಡ್ಕೊಂಬರೋ ಮನಿ ಇದೆ. ಹೆಂಗ ಅನಿಸ್ಲಾ? ಚಲೋ ಅನಿಸ್ತೇನೆ ಅಂಕಲ್. ನಮ್ಮ ಅಕ್ಕ ಮದ್ವಿ ಮಾಡ್ಕೊಂಬರೋ ಮನಿ ಮಸ್ತ್ ಐತೆ. ಹಂಗೆ ಪಪ್ಪ ನಂಬರ್ 1 ಐತಿ. ಇಷ್ಟ ಆತೇನ್ ನಿಂಗೆ? ನನಗಂದ್ರೂ ಭಾಳ ಇಷ್ಟ ಆತು. ಅಂದಂಗೆ ಇದೇ ಆದ ಹುಡುಗ ಗೊತ್ತಾಗ್ಲಿಲ್ಲ. ಅಮರ್ ನನ್ನ ಮಗ ರೀ ಅವ. ಓ ನಿನ್ನ ಮಗ ಅವ? ದೀಪಾರ್ ತಮ್ಮ ಏನಂಗಂದ್ರೆ?
ಹ್ಞೂ ರೀ ಅಮ್ಮಾರ 2ನೇದವ ರೀ ಅವ. ಅಯ್ಯೋ ಹೌದೇನ್ಪ, ನಂಗೆ ಗೊತ್ತಾ ಹಿಡಿಯೋಕ್ಕಾಗಲಿಲ್ಲ, ಯಾಕಂದ್ರೆ ನಾನು ನೋಡೇ ಇಲ್ಲಲ್ಲ, ನಿಂಗೆ ಅದಕ್ಕೆ ಗುರ್ತು ಹಿಡಿಯೋಕ್ಕಾಗಲಿಲ್ಲಪ್ಪ. ಇರ್ಲಿ ಬಿಡಮ್ಮ, ನಾನು ಕಂಡಿದ್ರಲ್ಲ ನಿಂಗೆ. ನೀವು ಯಾವಾಗ ಬಂದಿದ್ರೇನೋ ಗೊತ್ತಿಲ್ಲ ನಮ್ಮನಿಗೆ. ನೀವು ಬಂದಾಗ ನಾ ಇರ್ತೀನೋ ಇಲ್ಲೋ ಗೊತ್ತಿಲ್ಲ. ಮತ್ತು ನೀವು ಹೆಂಗೆ ನೋಡ್ತೀರಿ ನನಗೆ? ಅಲ್ಲಲ್ಲ, ಇವನು ಭಾಳ ಚಂದ ಮಾತಾಡ್ತಾನೆ. ಅಯ್ಯೋ ಅಜ್ಜಿ, ಅವನು ಮಾತಾಡಕ್ಕೆ ನಿಂತ್ರೆ ಮಾತಾ ಮುಗಿಸಂಗಿಲ್ಲ. ಅವನು ಮಾತು ಮಲ್ಲಾದನವ, ನನಗೂ ಮಾತಾಡಕ್ಕೆ ಬಿಡಂಗಿಲ್ಲವ, ಅಷ್ಟು ಮಾತಾಡ್ತಾನವ. ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತಾನೆ, ಯಾವಾಗ ನೋಡಿದ್ರು. ಹೌದಾ? ಚಲೋ ಹಾದಿರ್ ಬಿಡಿಬ್ರು. ಅಲ್ಲ, ನಮ್ಮ ಸ್ನೇಹಿನ ಸೋಲಿಸ್ತೀಯಾ ನೀ ಮಾತಾಡೋದು? ಆಂಟಿ ನಾ ಸೋಲ್ಸಕ್ಕೆ ಹೋಗಂಗಿಲ್ರಿ, ಆಕಿನ ಸೋತ್ ಬಿಡ್ತಾಳ್ರಿ, ಮಾತಾಡಕ್ಕೆ ಬರಂಗಿಲ್ಲ ಅಂತೇಳಿ ಮುಂದೆ. ಹಂಗೇನಿಲ್ಲ ರೀ ಆಂಟಿ, ಅವ್ನು ಭಾಳ ಮಾತಾಡ್ತಾನೆ, ಮತ್ತೆ ಅವ್ನು ಚೀರ್ ಮಾತಾಡ್ತಾನೆ. ನಂಗೆ ಚೀರ್ ಮಾತಾಡ್ಕೊಂಡ್ರೆ ಆಗಂಗಿಲ್ಲ, ಅದಕ್ಕೆ ನಾನು ಮಾತಾಡಂಗೇ ಇಲ್ಲ ಅನ್ಸುತ್ತಿ. ನಾ ಚಿರ್ಚಿರಿ ಮಾತಾಡ್ತೀನಿ. ನೋಡ್ರಿ ಎಷ್ಟು ಚೀರ್ ಮಾತಾಡ್ತಾನವ ಆಂಟಿ. ಅಯ್ಯಯ್ಯಯ್ಯ, ಅಲ್ಲಿ ಊರಾಗೂ ನಾಯಿ ಕಿತ್ತಾಡ್ತೀರಿ ಇಬ್ರು. ಇಲ್ಲಿ ಬಂದಾಗರ ಬಿಡ್ರೆ, ಹೇಯ್ ಎಲ್ಲದೀವಿ, ಯಾರ ಮನೆ ಕಡೆ ಇದೀವಿ ಅನ್ನೋದು ಪರಿಜ್ಞಾನ ಇಟ್ಕೊಂಡು ಜಗಳ ಮಾಡ್ರಿ. ಆಂಟಿ ನಂದೇನು ತಪ್ಪಿಲ್ರಿ ರೋಗ. ನಾನು ಇಬ್ರಿಗೂ ಸೇರಿಸಿ ಹೇಳತ್ತೀನಿ, ಅವನಿಗೂ ಬೇರೆ ನಿನಗೆ ಬೇರೆ ಹೇಳತ್ತಿಲ್ಲ ನಾನು. ಹೋಗಲ್ ಬಿಡ್ರಿ ಜಯಕ್ಕರ, ಅವ್ರು ಮಾತಾಡೋದು ಕೇಳ್ತಾ ಇದ್ರೆ ನಾನು ಕೇಳ್ತಾನೆ ಇರ್ಬೇಕಂತ ಸಾರೈತಿ. ನಮ್ಮ ಮನ್ಯಾಗ ಹತ್ರ ಸಣ್ಣ ಹುಡುಗುವ ಇಲ್ಲ, ಎಲ್ಲ ದೊಡ್ಡದಾಗ್ಬಿಟ್ಟಾರೆ. ಸಣ್ಣ ಮಕ್ಕಳ ಜಗಳ ನೋಡ್ಲತ್ತು ಭಾಳ ದಿನ ಆಗೈತಿ. ಅಯ್ಯೋ ಸುಂತಕ್ಕರ, ಬಿಟ್ರೆ ಇವತ್ತು ಪೂರ್ತಿ ದಿನ ಅವ್ರ ಜಗಳ ಮುಗಿದೈತಿ ನೋಡ್ರಿ. ಆಮೇಲೆ ಬಿಡಿಸೋದ್ರೊಳಗ ಒಂದು ತಾಸು ಆಗ್ತೈತಿ. ಈ ಜಗಳ ಬಿಡಿಸಿದ್ರೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಬಿಡಿಸಿದ್ರೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಮುಗಿಯಂಗೇ ಇಲ್ಲ ಅವ್ರದ್ದು. ಹ್ಞೂ ರೀ, ಅವ್ರಪ್ಪ ಅವ್ರದಂತ್ರ ಕೇಳಕ್ಕಾಗಂಗಿಲ್ಲ. ನನಗಂತೂ ತಲೆ ಬ್ಯಾನ್ ಬಂದುಬಿಟ್ಟೈತಿ. ಸ್ನೇಹವ, ಹಂಗೆಲ್ಲ ಮಾಡ್ಬಾರ್ದವ. ಎಲ್ಲಿ ಬಂದೇವಿ ನಾವು? ಏನ್ ತಾನ? ಅಯ್ಯಯ್ಯ, ಹೋಗೋಗ ನೀವು ನಿಮ್ಮ ಮೊಮ್ಮಗಳ ಬುದ್ಧಿ ಹೇಳತ್ತೀರ? ನಿಮ್ಮ ಮೊಮ್ಮಗಳು ಯಾವಾಗ ಯಾರನ್ನ ಮಾತು ಕೇಳಾಳೇನ? ಅಯ್ಯ ಮುಗಿದೋ ತಗೋರಿ. ನನ್ನ ಮೊಮ್ಮಗಳು ನನ್ನ ಮಾತು ಕೇಳ್ದ, ಸುಮ್ಮನೆ. ವಾ, ಹಿಂಗೆಲ್ಲ ಜಗಳ ಮಾಡಬಾರ್ದು. ನಾವ್ ಇದಕ್ಕೆ ಚಲೋ ಕಾರ್ಯಕ್ಕೆ ಬಂದೇವಿಲ್ಲ, ಚಲೋ ಕಾರ್ಯಕ್ಕೆ ಮಾಡಕ್ ಬಂದಾಗ ಹಂಗೆಲ್ಲ ಜಗಳ ಮಾಡಬಾರ್ದೇನ. ಯಾರೇನಾದ್ರೂ ಒಂದ್ ಮಾತಿಗೆ ಸುಮ್ಮನಾಗ್ಬೇಕ. ಅಜ್ಜ ಹೇಳಿದ ತಕ್ಷಣ ಒಂದ ಮಾತಿಗೆ ಸುಮ್ಮನೆ ಅಲ್ಲೇ ನಿಮ್ಮವ್ವ ಏನಂದ್ಲು ನಿಂಗೆ? ನಿಮ್ಮವ್ವ ಹೇಳಕ್ ಸುಮ್ಮನೆ ಇರಕ್ಕಾಗಿಲ್ಲೇನೆ? ನಮ್ಮ ಅಜ್ಜ ಹೇಳಿದ್ರೆ ಎಷ್ಟು ಕೇಳ್ತೀನಿ ನಾನು, ನಿಮಗೇನ? ಹೌದು ಬಿಡುವ, ನೀವಿಬ್ರು ಯಾವಾಗಲೂ ಒಂದೇ ಅಲ್ಲ. ಹೌದು. ಅರೆ ಇವರು ಬಂದ ಬಿಟ್ರಲ್ಲ, ಪ್ರೀತಿ ಅವರವ್ವ ಅಪ್ಪ. ಬೇ ನಿನ್ ಬೀಗರ್ ಬಂದ ನೋಡ ಮಾತಾಡ್ಸೆ. ಯಾಕೆ ನಂಗೆ ಅಷ್ಟ ಬೀಗ್ರೇನ? ಅವ್ರು ನಿನ್ನ ಬೀಗ್ರಲ್ಲೇನೆ? ನಮ್ಮ ಬೀಗರ್ ಬೇರೆ, ನಿಮ್ಮ ಬೀಗರ್ ಬೇರೆನೆ? ಭಾಳ ಚಲೋ ಕಲ್ತಿ ಬಿಡು. ಅಯ್ಯೋ ಹಂಗ ತಮಾಷೆ ತಗೋರ್ ಬೇವ, ಅದಕ್ಕೆ ಯಾಕೆ ಮೈ ಮೇಲೆ ಬರ್ತಿ? ಮೈ ಮೇಲೆ ಎದಕ್ಕೆ ಬರಲಿ? ನಾನು ಹೇಳತ್ತೀನಿ ನಾನು ನಿನಗೆ. ಅವರು ನಮಗೆ ಬೀಗ್ರೆ, ನಾನು ಹಂಗ ತಮಾಷೆ ಮಾಡಕ್ ಕೇಳಿದೆ. ಅಯ್ಯೋ ಭಾಳ ಹೊತ್ತಾತಲ್ರಿ ಬೀಗ್ರೆ, ಏನ್ರಿ ಇಷ್ಟೊತ್ತು ಮಾಡಿದ್ರಿ? ಜಲ್ದಿನ ಬರ್ಬೇಕಂತ ಮಾಡಿದ್ರಿ, ಆದ್ರೆ ನಮ್ಮ ಮಿಸ್ಸಸ್ ಅವ್ರು ರೆಡಿ ಆಗಕ್ಕೆ 4 ತಾಸು ತಗೊಂಡ್ರಿ, ಅದಕ್ಕೆ ಲೇಟ್ ಆಗ್ಬಿಡ್ತು ನೋಡ್ರಿ. ಯಾಕ್ರಿ ನಾನು 4 ತಾಸು ಮಾಡ್ತೀನ? ಏನು ಹೊಲಸದ್ರಿ ನೀವೆಲ್ಲ ಹೊರಗೆ ತಿರ್ಗಾಡಕ್ಕೆ ಹೋಗಿ ನನ್ನ ಮೇಲೆ ತಪ್ಪಿರಲ್ಲ. ಬಿಟ್ಟಿದ್ದ ಒಂದು 5 ನಿಮಿಷ ನಂಗೆ ರೆಡಿ ಆಗಕ್ಕೆ, ತಿರ್ಗಾಡ್ಕೊಂಡು ಬಂದು ಜಲ್ದಿ ರೆಡಿ ಆಗಿ ಹೋಗ್ಬೇಕಾ ಅಂತೇಳಿ. ತಿರ್ಗಾಡಕ್ ಹೋಗಿಲ್ಲ ಮಾರಾಯ, ಕೆಲ್ಸದ ಮ್ಯಾಗ ಹೋಗಿದ್ದೆ ನಾನು. ಮತ್ತೆ ಈಗ ಏನು ಅನಿಸ್ಕೊಂಡು ನಿಮಗೆ? ಮತ್ತೆ ನನಗಂತೀವಿ ಮೇಕಪ್ ಮಾಡಕ್ಕೆ 4 ತಾಸು ತಗೊಂಡೆ ಅಂತೇಳಿ. ಹಂಗ ಜೋಕ್ ಕಾಮಿಡಿ ಮಾಡಿದಪ್ಪ, ಸಿಟ್ಟಾಗ್ಬಿಡ. ಅಲ್ರಿ ಜೋಕ್ ಮಾಡಬೇಡ ಅಂತೀರಿ. ಈಗ ನೀವು ಹಿಂಗೆ ಅಂದಿದ್ದಕ್ಕೆ ಅವ್ರು ತಪ್ಪು ಕೊಡಂಗಿಲ್ಲ ನನ್ನ ಬಗ್ಗೆ. ನಾನು ಬರೀ ಮೇಕಪ್ ಮಾಡ್ಕೊಂಡು ಕುಂದಿರ್ತೀನಿ, ರೆಡಿ ಹಾಕೊಂಡು ಕುಂದಿರ್ತೀನಿ ಅಂತೇಳಿ. ಏನ್ರಿ ನೀವು ಬೀದ್ರ ಮುಂದೆ ಹಿಂಗೆಲ್ಲ ನಾನು ಮರ್ಯಾದೆ ತೆಗೆದ್ರೆ? ಅಯ್ಯೋ ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರಿ? ನಾವೇನು ಹಂಗೆ ಅನ್ಕೊಳಂಗಿಲ್ಲ ತಗೋರಿ. ನೀವೇನೋ ಚಲೋ ಅದಿರಿ, ಏನೋ ಅನ್ಕೊಳಂಗಿಲ್ಲ. ಅದೇ ನೀವು ಜೇರ್ಕತ್ತ ನಿಮ್ಮ ಜಾಗದಾಗ ಬೇರೆ ಆಗಿದ್ರಿ, ಹಂಗೆ ಅನ್ಕೊಂತಿದ್ರಲ್ರಿ. ಅಯ್ಯೋ ಹೋಗಲಿ ಬಿಡವ, ಏನೋ ತಮಾಷೆ ಮಾಡಿ ಅನ್ಬಿಡು ಹೋಗ್ಲಿ. ಅದಕ್ಕೆ ಸುಮ್ಮನೆ ಆಗೇನ್ರಿ ಈಗ. ಸರಿ ತಗೋಪ್ಪ, ತಪ್ಪಾತ್ ನಂದೆ, ಸಾರಿ. ಓಕೆ ರೀ ನೋಡಿದ್ರೇನೆ ಹೆಂಗೆ ಇಟ್ಕೊಂಡ ನೋಡ್ರಿ ಅವ್ರ ಹೆಂಡತಿ ಗಂಡಗೆ. ಹಾಂ ನೀವು ಅದಿರಿ, ಯಾವಾಗ ನೋಡ್ರಿ 3 ಹೊತ್ತು ಬೈಕೊಂಡೇ ಇರ್ತೀರಿ ನನಗೆ. ಅಲ್ಲಿ ನನ್ನಂತ ಗಂಡ ಸಿಗ್ಬೇಕಂದ್ರೆ ಎಷ್ಟು ಜನ ಪುಣ್ಯ ಮಾಡಿ ನನಗೆ ಅಷ್ಟು ಚಲೋ ಗಂಡ ಸಿಕ್ಕ ನಿನ್ಗೆ, ಆದರೂ ಕಂಪ್ಲೇಂಟ್ ಹೇಳ್ತಿ ಅಲ್ಲೇ. ನಾನು ಜೋಕ ಮಾಡಿದೆ, ಕಾಮಿಡಿ. ನೀವು ನಾನು ಶ್ರೀರಾಮಚಂದ್ರ ರೀ, ನಿಮ್ಮಂಥ ಗಂಡ ಪಡ್ಯಕ್ಕೆ ಪುಣ್ಯ ಮಾಡೇನಿ ನಾನು. ನೀವು ಹುಡ್ಕೊಂಡೋದ್ರು ಸಿಗ್ತಿದ್ದಿಲ್ಲ ನನಗೆ ಇಂಥ ಗಂಡ. ಮತ್ತೆ ನನ್ನ ಪಾದ ತೊಳೆದು ನೀರು ಕುಡಿಬೇಕು, ನೀನು ಗೊತ್ತೇನೆ? ಛೀ ಹೋಗ್ರಿ, ಏನು ಮಾತಾಡ್ತೀರಿ? ಈಗ ಅದ್ರೊಳಗೇನು ಚೀಲಿ ಕರೆ ಹೇಳತ್ತೀನಿ ನಾನು. ಮಗಳ ಕಾರ್ಯ ಮಾಡಕ್ಕೆ ಬಂದೇವಿ, ಸುಮ್ಮನ್ರಿ ತಲೆ ಯಾಕೆ ಕೆಡಿಸ್ತೀರಿ ನಂದು. ತಾನ ಮಾತಾಡ್ತಾ ಮತ್ತೆ ತಾನ ಬೈತಾ. ಮತ್ತೆಲ್ಲರೂ ಆರಾಮದಿರೇನ್ರಿ? ಜಯಕರ, ಕುಸ್ಮಕ್ಕರ, ಅಲ್ತಕ್ಕರ, ಪ್ರೇಮಕ್ಕರ, ಭಾಳ ದಿನ ಆಗಿತ್ರಿ ನಿಮಗೆ ನೋಡಿ. ನಮ್ಮ ಮಗಳು ಅವಾಗ ದಿನಾಲು ವಿಡಿಯೋ ಕಾಲ್ ಮಾಡ್ತಿದ್ಲ, ಮಾತಾಡ್ತಿದ್ವಿ. ಈಗ ಸ್ವಲ್ಪ ದಿನ ಬಿಸಿ ಆಗಿಬಿಟ್ಟಾರ ಅವರು, ವಿಡಿಯೋ ಕಾಲ್ ಮಾಡಿಲ್ಲ, ಮಾತಾಡೇ ಇಲ್ಲ ನಾವು. ಹ್ಞೂ ರೀ, ನಾವು ಆರಾಮದೀವಿ ನೋಡ್ರಿ. ನೀವು ಆರಾಮದಿರೇನ್ರಿ? ಅಣ್ಣಾರ ನೀವು ಆರಾಮದಿರಿ? ಹ್ಞೂ ರೀ, ನಾವು ಆರಾಮದೀವಿ ನೋಡ್ರಿ. ಓ, ನಿಮಗೆ ಪರಿಚಯ ಮಾಡಿಸ್ಕೊಡೋದ ಬೇಡ, ನಾವು ಒಬ್ರಿಗೊಬ್ರು ಪರಿಚಯ ಆಗಿರಿ ನೀವು. ಹ್ಞೂ ರೀ ಬೀಗ್ರೆ, ನಮ್ಮ ಮಕ್ಕಳು ಅವಾಗ ವಿಡಿಯೋ ಕಾಲ್ ಮಾಡ್ತಿದ್ರಲ್ರಿ, ಅದಕ್ಕೆ ಹಂಗೆ ಪರಿಚಯ ಆಗ್ಬಿಟ್ಟೈತೆ ನೋಡ್ರಿ. ಅಯ್ಯೋ ಅವ್ರು ಏನು ಕೇಳ್ತಿದ್ದಿನ ಒಂದು ಹೊಂಟ್ರೆ ಬರೇ ವಿಡಿಯೋ ಕಾಲ್. ಅದೊಂದು ಬಂದು ಬಿಟ್ಟೈತಿ ಫೋನಿಗೆ. ಒಬ್ಬರು ಎದುರ ಬದ್ರ ಕುಂತು ಮಾತಾಡೋಂಗೆ ಇಲ್ಲ. ಯಾವ ಒಂದು ಕಡೆ ಇದ್ರೆ ಈಕಿ ಒಂದು ಕಡೆ ಇರ್ತಾರೆ, ಅವ್ರು ಒಂದು ಕಡೆ ಇದ್ರೆ ಇವ್ರು ಒಂದು ಕಡೆ ಕುಂತ್ಕೊಂಡು ಮಾತಾಡೋದು. ಈ ಫೋನ್ ಬಂದಾಗಿಂತ ಸಂಬಂಧಗಳಿಗೆ ಬೆಲೆನೇ ಇಲ್ಲ. ಮುಖ ಕೊಟ್ಟು ಮುಖಕ್ಕೆ ಮಾತಾಡಂಗಿಲ್ಲ, ಅಂದ್ರೆ ಫೋನ್ ಒಳಗೆ ಮುಖ ಇಟ್ಕೊಂಡು ಮಾತಾಡ್ತಾರೆ. ಇಲ್ಲೇ ಬಾಜು ನಿಂತೇ ಒಂದು ನಮ್ಮ ಜೊತೆ ಮಾತಾಡಂಗಿಲ್ಲ. ಅವ್ರು ಫೋನೇ ಹೆಚ್ಚಾಗಿರ್ತೈತಿ, ಫೋನ್ದವರೇ ಹೆಚ್ಚಾಗಿರ್ತಾರೆ ಅವ್ರಿಗೆ. ಅದೇ ನೋಡಿ ನಮ್ಮ ಕಾಲದೊಳಗೆ ಅವಾಗ ಫೋನ್ ಇದ್ದಿಲ್ಲ ಏನಿಲ್ಲ, ಎಲ್ಲರೂ ಕುಂತ್ಕೊಂಡು ಆರಾಮ್ಸಿ ಎಷ್ಟು ಚಂದ ಮಾತಾಡ್ಕೊಂಡು ಕುಂದಿರ್ತಿದ್ವಿ. ಒಬ್ರು ಕುಂತ್ರೆ ಹಂಗೆ ಹುಯಿ ಅಂತ ಎಲ್ಲರೂ ಬರ್ತಿದ್ರೆ ಗುಂಪು ಕೂಡಿ ಎಷ್ಟು ಚಂದ ಮಾತಾಡ್ಕೊಂಡಿರ್ತಿದ್ವಿ ಅವಾಗ.
ಈಗಿಲ್ಲ, ಎಲ್ಲಾರು ದಿಕ್ಕಿಗೆ ಒಂದೊಂದ್ ಕಡೆ ದಿಕ್ಕಿಗೆ ಒಂದೊಂದ್ ಕಡೆ ಫೋನ್ ಹಿಡ್ಕೊಂಡು ಕುಂತು ಬಿಟ್ಟಿರ್ತಾರೆ. ಅವ್ರಿಗೆ ಇಲ್ಲಿದ್ದರು ಪಕ್ಕದಲ್ಲೇ ಇದಾರಂದ್ರು ಮಾತ್ರ ಬೇಜಾರ. ಅದು ಯಾರೋ ಮೂಲೆ ಕುಂತಿರ್ತಾನವ, ಅವನ ಜೊತೆ ಮಾತಾಡಕ್ಕೆ ಭಾಳ ಆಸಕ್ತಿ ಇರ್ತೈತಿ. ಏನು ಮಾಡಕ್ ಮರಂಗಿಲ್ರಿ ಅಮ್ಮಾರ, ಕಾಲ ಹೆಂಗ್ ಬದಲಾಗ್ತೈತೆ ಹಂಗ ನಾವು ಬದಲಾಗ್ಬೇಕಾಗ್ತೈತ್ರಿ. ಈಗಿಂದ ಏನು ಕಾಲನ ಏನೋ ನನಗಂತೂ ಆಗ ಬರಂಗಿಲ್ಲ ನೋಡಪ್ಪ. ನಮ್ಮ ಕಾಲ ಎಷ್ಟು ಚಲೋ ಇತ್ತು, ಸಂಬಂಧಗಳಿಗಂದ್ರೆ ಎಷ್ಟು ಬೆಲೆ ಕೊಡ್ತಿದ್ರು ಅವಾಗ. ಪ್ರೀತಿ ವಿಶ್ವಾಸ ಉಕ್ಕಿ ಹರಿತಿತ್ತು. ಈಗೇನು ಇಲ್ಲೇ ಇಲ್ಲ. ಈಗ ಒಂದು ಹೊತ್ತು ಕಳಿಬೇಕಂತಂದ್ರೆ ಅಷ್ಟು ಬೇಜಾರಾಗಿರ್ತೈತೆ ನೋಡು. ಅವಾಗ ಹೊತ್ತು ಹೋಗಿದ್ದ ಗೊತ್ತಾಗ್ತಿದ್ದಿಲ್ಲ. ಆವಾಗಿನ ಕ್ಷಣಗಳು ನೆನೆಸ್ಕೊಂಡ್ರೆ ಕಣ್ಣಾಗ ಇನ್ನೂ ನೀರು ಬರ್ತಾವ. ಅಲ್ಲಿ ಎಷ್ಟು ತಾತ ಹೊರಗೆ ನಿಂತು ಒಳಗೆ ಕರ್ಕೊಂಡು ಹೋಗ್ತೀನಿ, ನೀನು ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತೀಯೋ. ಅಯ್ಯೋ ಲಕ್ಷಣ ಇಲ್ಲ ಇದನ್ನ ಮಾತುಳಗೆ ಹಂಗೆ ಮರ್ತು ಬಿಟ್ಟೆ ನಾವು. ಅಯ್ಯೋ ಬೀಗ್ರ ಎಲ್ಲರೂ ಒಳಗೆ ಬರ್ರಿಪ್ಪ. ನಾನು ನೋಡ್ರಿ ಹೊರಗೆ ನಿಂದಿಸಿ ಮಾತಾಡ್ಕೊಂಡು ನಿಂತೇನಿ, ಬುದ್ಧಿನೇ ಇಲ್ಲ ನನಗೆ. ಬರ್ರಿ ಎಲ್ಲರೂ ಒಳಗೆ ಬರ್ರಿ. ಪಾಪ ಎಷ್ಟು ತಕ್ಕ ನಿಂತೀರಿ ನೀವು, ಹಂಗೆ ಮಲ್ಕೊಂಡು ನಿಂತು ಬಿಟ್ಟೇವೆ ನಾವು. ಲಕ್ಷಣ ಇಲ್ಲ ನನಗೆ. ಅಯ್ಯೋ ನಮ್ಮ ತಲೆ ಇಷ್ಟ ಹಾಕ್ಲಿ, ನನಗೂ ನೆನಪಿಲ್ಲ ನೋಡಪ್ಪ. ಬರ್ರಿಪ್ಪ ಎಲ್ಲರೂ ಬರ್ರಿ, ಒಳಗೆ ಬರ್ರಿ. ಪಾಪ ಅಣ್ಣಾಗದ ಎಷ್ಟು ಕಾಲು ನೋವಿದ್ವ ಏನೋ ಎಷ್ಟು ತಾತ ನಾವು ನಿಂದಿಸ್ಕೊಂಡು ಮಾತಾಡತ್ತೆ. ಹಂಗೇನಿಲ್ಲ ರೀ, ನೀವೇನು ಚಿಂತೆ ಮಾಡ್ಬೇಡ್ರಿ. ನಮ್ಮ ನಿಂತು ರೂಢಿ ಐತಿ. ಇಲ್ಲಿ ನಿಂತಂಗೂ ಆತ, ಮತ್ತು ನಾವು ಇಲ್ಲಿ ಹೊರಗಿಂದ ಎಲ್ಲ ನೋಡ್ದಂಗೂ ಆತ. ತಗೋರಿ ಬರ್ರಿ ಒಳಗೆ ಬರ್ರಿ, ಒಳಗೆ ಕುಂತು ಮಾತಾಡೋಣ ಅಂತ.